ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ವಿರುದ್ಧ ವರ್ಣಭೇದ ನೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಅದನ್ನು ಕಂಡು ಗಾಂಧಿ ಅಂತಾರೆ, ಗೋಪಾಲ್ ಕೃಷ್ಣ ಗೋಖಲೆಯವರೇ, ನೀವೇಕೆ ಭಾರತ ದೇಶಕ್ಕೆ ಬರಬಾರದು? ನೀವು ಭಾರತ ದೇಶಕ್ಕೆ ಬಂದು ಅಖಂಡ ಭಾರತ ದೇಶದ ನಾಯಕತ್ವ ವಹಿಸ್ಕೊಳ್ರಿ. ಅಖಂಡ ಭಾರತ ದೇಶದ ನಾಯಕ ಅಲ್ಲ, ನೀವು ಬಂದು ನನ್ನ ನಾಯಕರಾಗ್ರಿ ಅಂತ. ಇವರೇ ಒಂದು ಲೆಜೆಂಡ್. ಗೋಪಾಲ್ ಕೃಷ್ಣ ಗೋಖಲೆಯವರೇ ಒಂದು ಲೆಜೆಂಡ. ಅಲ್ಲಿ ಗಾಂಧೀಜಿಯವರನ್ನ ತಮ್ಮ ನಾಯಕರಂತ ಹೇಳಿ ಬರ್ರಿ ಅಂತ ಕರೀತಾರಂದ್ರೆ ಅವ್ರ ಎಂತ ಎಥಿಕ್ಸ್ ಇತ್ತು, ಎಷ್ಟು ಮಾರಾಲಿಟಿ ಇತ್ತು, ನೈತಿಕತೆ ಇತ್ತು ಅವತ್ತಿನ ರಾಜಕಾರಣದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಬರೇ ಬ್ಯಾನರ್ದಾಗ ಅವ್ರ ಫೋಟೋ ಇಲ್ಲ ಅಂತಂದ್ರೆ ಬ್ಯಾನರ್ ಹರಿದು ಆ ಸಂಘಟನೆ ಯಾರು ಮಾಡಿರ್ತಾರ ಅವ್ರಿಗೆ ಆ ಡೇಟ್ ಕೊಟ್ಟು ಹೋಗುವಂತ ರಾಜಕಾರಣಿಗಳ ಮಧ್ಯದಲ್ಲಿ ಬ್ಯಾನರ್ ಅದ ಫೋಟೋ ಇಲ್ಲ ಅಂದ್ರೆ ಬರಲ್ಲ ವೇದಿಕೆ ಮ್ಯಾಗ. ನನ್ನ ಹೆಸರು ಯಾಕಿಲ್ಲ ಅಂತ ಕೇಳ್ತಾರ. ಅವ ಯಾರು ಅನ್ನುವಂತ ಕಾಲದಲ್ಲಿ ಗೋಪಾಲ್ ಕೃಷ್ಣ ಗೋಖಲೆಯವರು ಗಾಂಧೀಜಿಯವರನ್ನ ಅಖಂಡ ಭಾರತ ದೇಶವನ್ನು ಸುತ್ರಿ, ನೀವು ಭಾರತ ದೇಶಕ್ಕೆ ಬನ್ನಿ, ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗ್ರಿ, ನಮ್ಮ ನಾಯಕರಾಗ್ರಿ ಅಂತ ಹೇಳಿ ಕರೀತಾರಂದ್ರೆ ಅವರಲ್ಲಿ ಎಂತ ವ್ಯಕ್ತಿತ್ವ ಇತ್ತು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕು. ಅವಾಗ ಗಾಂಧಿ ಅಂತಾರೆ, ನೀವು ನನ್ನ ರಾಜಕೀಯ ಗುರು, ನಿಮ್ಮ ಆದರ್ಶಗಳು, ನಿಮ್ಮ ಹೋರಾಟ, ನಿಮ್ಮ ಸಿದ್ಧಾಂತಗಳು ನನ್ನ ಮನಸ್ಸಿಗೆ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತೇನೆ. ನೀವು ಹೇಳಿದಂತೆ ಭಾರತ ದೇಶಕ್ಕೆ ಬರ್ತೀನಿ ಅಂದ್ರು. 1915 ಜನವರಿ 9ನೇ ತಾರೀಕು ಗಾಂಧೀಜಿಯವರು ಭಾರತ ದೇಶಕ್ಕೆ ಬಂದರು. ಆದರೆ ತಮ್ಮ ಗುರುಗಳೇ ಇರಲಿಲ್ಲ.